ಈ ವರ್ಷದ ಮೊದಲ ಚಂದ್ರಗ್ರಹಣವು ಇದೇ ಮಾರ್ಚ್ ತಿಂಗಳಿನಲ್ಲಿ ನಡೆಯುತ್ತಿದೆ. ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುತ್ತಿದ್ದು, ಇದರ ಸೂತಕದ ಅವಧಿಯು ನಮ್ಮ ಭಾರತದಲ್ಲಿ ಮಾನ್ಯವಾಗಿರುತ್ತದೆ. ಅದರಲ್ಲೂ ವಿಶೇಷವಾಗಿ ಈ 2026ರಲ್ಲಿ ನಡೆಯುತ್ತಿರುವ ಈ ವರ್ಷದ ಮೊದಲ ಚಂದ್ರಗ್ರಹಣ ಇದಾಗಿದ್ದು, ಭಯಂಕರ ಪ್ರಭಾವವನ್ನು ಉಂಟುಮಾಡುವ ಚಂದ್ರಗ್ರಹಣವಾಗಿರಲಿದೆ. ಈ ಚಂದ್ರಗ್ರಹಣವು ನಮ್ಮ ಕರ್ನಾಟಕದಲ್ಲಿ ಯಾವಾಗ ನಡೆಯುತ್ತದೆ ಹಾಗೂ ಚಂದ್ರಗ್ರಹಣದಿಂದಾಗಿ ಯಾವ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತದೆ, ಅದರಲ್ಲೂ ವಿಶೇಷವಾಗಿ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಹಾಗೂ ಗರ್ಭಿಣಿ ಇರುವ ಮಹಿಳೆಯರು ಈ ಚಂದ್ರಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಪಾಲಿಸಲೇಬೇಕಾದ ನಿಯಮಗಳು ಏನೇನು ಹಾಗೂ ಅಗತ್ಯವಾಗಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನೇನು, ಈ ಎಲ್ಲ ಸಂಪೂರ್ಣವಾಗಿ ಈ 2026ರ ಮೊದಲ ಚಂದ್ರಗ್ರಹಣವು ಮಾರ್ಚ್ ತಿಂಗಳಿನಲ್ಲಿ ನಡೆಯುತ್ತಿದ್ದು, ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವವರಾಗಿದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಗರ್ಭಿಣಿ ಇರುವ ಮಹಿಳೆಯರಿಗೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣಕ್ಕೆ ತನ್ನದೇ ಆದ ವಿಶೇಷ ಸ್ಥಾನವಿದೆ. ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸದೇ ಇರುವ ಕಾರಣಕ್ಕಾಗಿ ಅದರ ಸೂತಕ ಅವಧಿಯು ನಮ್ಮ ಭಾರತದ ಮೇಲೆ ಮಾನ್ಯವಾಗಿರಲಿಲ್ಲ. ಆದರೆ ನಮ್ಮ ಹಿಂದೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣಗಳಿಗೆ ತನ್ನದೇ ಆದ ವಿಶೇಷ ಸ್ಥಾನವಿದ್ದು, ಗ್ರಹಣವು ಕೇವಲ ಒಂದು ಭೌಗೋಳಿಕ ಕೌತುಕ ಘಟನೆ ಮಾತ್ರವಲ್ಲ, ಅದನ್ನು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ವಿಶೇಷವಾಗಿ ನಮ್ಮ ಗ್ರಹಗತಿಗಳನ್ನೇ ಬದಲಿಸುವಂತಹ ಶಕ್ತಿಯುಳ್ಳ ಗ್ರಹಣ ಘಟನೆಯಾಗಿದೆ. ಇದು ಈ 2026ರಲ್ಲಿ ಸಂಭವಿಸುತ್ತಿರುವ ಈ ವರ್ಷದ ಮೊದಲ ಚಂದ್ರಗ್ರಹಣ ಇದಾಗಿದ್ದು, ಇದರ ಪ್ರಭಾವವು ಭಾರತದಲ್ಲಿರಲಿದೆ. ಯಾಕೆಂದರೆ ಇದು ನಮ್ಮ ಭಾರತದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಈ ಚಂದ್ರಗ್ರಹಣವು ಗೋಚರಿಸುತ್ತಿದ್ದು, ಇದರ ಸೂತಕದ ಅವಧಿಯು ಮಾನ್ಯವಾಗಿರುವ ಕಾರಣಕ್ಕಾಗಿ ಈ ಚಂದ್ರಗ್ರಹಣದ ಪಾಲನೆ ಮಾಡುವುದು ಅವಶ್ಯಕ. ನಮ್ಮ ಕರ್ನಾಟಕದಲ್ಲಿ ಈ ಚಂದ್ರಗ್ರಹಣವು ಯಾವ ಸಮಯದಲ್ಲಿ ಸಂಭವಿಸುತ್ತಿದೆ ಹಾಗೂ ಯಾವ ದಿನಾಂಕದಂದು ಸಂಭವಿಸುತ್ತಿದೆ, ಅದರ ಪ್ರಭಾವವು ಹೇಗಿರಲಿದೆ, ಈ ಬಗ್ಗೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರವು ಏನೆಂದು ಹೇಳುತ್ತದೆ ಹಾಗೂ ಯಾವ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಇರಲಿದೆ, ಈ ಎಲ್ಲ ಬಗೆಯ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ವಿವರಿಸಲಾಗಿದ್ದು, ಗ್ರಹಣವು ಈ ವರ್ಷದಲ್ಲಿ ನಮ್ಮ ಭಾರತದಲ್ಲಿ ಗೋಚರಿಸುತ್ತಿರುವ ಮೊದಲ ಚಂದ್ರಗ್ರಹಣವಾಗಿದೆ. 2026ರ ಮೊದಲ ಚಂದ್ರಗ್ರಹಣವು ಮಾರ್ಚ್ 3, 2026ರಂದು ಸಂಭವಿಸಲಿದೆ. ಇದು ಪೂರ್ಣ ಚಂದ್ರಗ್ರಹಣ ಆಗಿದ್ದರೂ ಭಾರತದಲ್ಲಿ ಇದರ ಅಂತ್ಯದ ಹಂತಗಳು ಮಾತ್ರ ಗೋಚರಿಸುತ್ತವೆ. ಗ್ರಹಣ ಪ್ರಾರಂಭ ಮಧ್ಯಾಹ್ನ 2:14ಕ್ಕೆ, ಪೂರ್ಣ ಗ್ರಹಣ ಪ್ರಾರಂಭ ಮಧ್ಯಾಹ್ನ 4:34ಕ್ಕೆ, ಗ್ರಹಣದ ಗರಿಷ್ಠ ಸಮಯ ಸಂಜೆ 5:03ಕ್ಕೆ. ಭಾರತದಲ್ಲಿ ಚಂದ್ರೋದಯದ ಸಮಯ ಸರಿಸುಮಾರು ಸಂಜೆ 6:22ರಿಂದ 6:26ರ ನಡುವೆ. ಗ್ರಹಣದ ಮುಕ್ತಾಯ ಸಂಜೆ 6:47ಕ್ಕೆ. ಪೆನಂಬ್ರಲ್ ಹಂತದ ಅಂತ್ಯ ರಾತ್ರಿ 7:53ಕ್ಕೆ. 2. ಭಾರತದಲ್ಲಿ ಗೋಚರತೆ. ಭಾರತದಲ್ಲಿ ಈ ಗ್ರಹಣವು ಚಂದ್ರೋದಯ ಸಮಯದಲ್ಲಿ ಮಾತ್ರ ಕಾಣಿಸುತ್ತದೆ. ಪೂರ್ವ ಭಾರತ, ಅಸ್ಸಾಂ, ಅರುಣಾಚಲ ಪ್ರದೇಶಗಳಂಥ ರಾಜ್ಯಗಳಲ್ಲಿನ ಹೆಚ್ಚಿನ ಸಮಯದವರೆಗೆ ಗ್ರಹಣವನ್ನು ವೀಕ್ಷಿಸಬಹುದು. ದಕ್ಷಿಣ ಮತ್ತು ಪಶ್ಚಿಮ ಭಾರತ, ಬೆಂಗಳೂರು, ಮುಂಬೈ ಮತ್ತು ದೆಹಲಿಯಂತಹ ನಗರಗಳಲ್ಲಿ ಚಂದ್ರನು ಉದಯಿಸುವಾಗ ಈಗಾಗಲೇ ಗ್ರಹಣವು ಅಂತ್ಯದ ಹಂತದಲ್ಲಿರುತ್ತದೆ. ಇಲ್ಲಿ ಕೇವಲ 20ರಿಂದ 25 ನಿಮಿಷಗಳ ಕಾಲ ಗ್ರಹಣ ಗೋಚರಿಸಬಹುದು. ಬ್ಲಡ್ ಮೂನ್ ವಿಶೇಷತೆ. ಇದು ಪೂರ್ಣ ಚಂದ್ರಗ್ರಹಣವಾಗಿರುವುದರಿಂದ ಚಂದ್ರನು ಕೆಂಪು ಅಥವಾ ತಾಮ್ರದ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇದನ್ನು ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತದೆ. ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗುವ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಾಗ ಈ ಕೆಂಪು ಬಣ್ಣ ಉಂಟಾಗುತ್ತದೆ. ಧಾರ್ಮಿಕ ಮಹತ್ವ ಮತ್ತು ಸೂತಕ ಕಾಲ. ಹೋಳಿ ಹಬ್ಬ. ವಿಶೇಷವೆಂದರೆ ಈ ಬಾರಿ ಚಂದ್ರಗ್ರಹಣವು ಹೋಳಿ ಹಬ್ಬದ ದಿನವೇ ಸಂಭವಿಸುತ್ತಿದೆ. ಸೂತಕ ಕಾಲ. ಸಾಮಾನ್ಯವಾಗಿ ಚಂದ್ರಗ್ರಹಣಕ್ಕೆ 9 ಗಂಟೆಗಳ ಮೊದಲೇ ಸೂತಕ ಆರಂಭವಾಗುತ್ತದೆ. ಭಾರತದಲ್ಲಿ ಗ್ರಹಣ ಕಾಣಿಸುವುದರಿಂದ ಸೂತಕದ ನಿಯಮಗಳು ಅನ್ವಯಿಸುತ್ತವೆಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಸಮಯ ಮಾರ್ಚ್ 3ರ ಮುಂಜಾನೆ ಸುಮಾರು 9 ಗಂಟೆಯಿಂದ ಸೂತಕ ಆರಂಭವಾಗಿ ಗ್ರಹಣ ಮುಗಿಯುವವರೆಗೂ ಇರುತ್ತದೆ. ಸೂರ್ಯಗ್ರಹಣದಂತೆ ಚಂದ್ರಗ್ರಹಣ ವೀಕ್ಷಿಸಲು ಯಾವುದೇ ವಿಶೇಷ ಕನ್ನಡಕಗಳ ಅಗತ್ಯವಿಲ್ಲ. ಬರಿಗಣ್ಣಿನಿಂದ ನೋಡಬಹುದು. 2026ರ ಮೊದಲ ಚಂದ್ರಗ್ರಹಣ 12 ರಾಶಿಗಳ ಮೇಲೆ ಬೀರಲಿರುವ ಸಮಗ್ರ ಪ್ರಭಾವ. ಈ ಗ್ರಹಣವು ಸಿಂಹ ರಾಶಿ ಮತ್ತು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸುವುದರಿಂದ ಆ ರಾಶಿಯವರಿಗೆ ಹೆಚ್ಚಿನ ಪರಿಣಾಮವಿರುತ್ತದೆ.
ಮೇಷರಾಶಿಗೆ ಫಲ. ಮಿಶ್ರ ಫಲವಿದೆ. ವಿವರ: ಈ ಗ್ರಹಣವು ನಿಮ್ಮ ರಾಶಿಯ 5ನೇ ಮನೆಯಲ್ಲಿ ಸಂಭವಿಸುತ್ತದೆ. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಕಡಿಮೆಯಾಗಬಹುದು. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ವೃಷಭ ರಾಶಿ ಫಲ. ಶುಭ ಫಲ. ಚತುರ್ಥ ಸ್ಥಾನದಲ್ಲಿ ಗ್ರಹಣವಿರುವುದರಿಂದ ಭೂಮಿ, ವಾಹನ ಅಥವಾ ಮನೆ ಖರೀದಿಗೆ ಸಂಬಂಧಿಸಿದ ಕೆಲಸಗಳು ಯಶಸ್ವಿಯಾಗುತ್ತವೆ. ತಾಯಿಯ ಆರೋಗ್ಯ ಸುಧಾರಿಸಲಿದೆ. ಮಾನಸಿಕ ನೆಮ್ಮದಿ ಇರಲಿದೆ. ಮಿಥುನ ರಾಶಿಯ ಫಲ. ಉತ್ತಮ ಪ್ರಗತಿ. ವಿವರ: ತೃತೀಯ ಸ್ಥಾನದಲ್ಲಿ ಗ್ರಹಣವಿರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಸಹೋದರ ಸಹೋದರಿಯರಿಂದ ಬೆಂಬಲ ಸಿಗಲಿದೆ. ಸಣ್ಣ ಪ್ರವಾಸಗಳು ಲಾಭದಾಯಕವಾಗಿರುತ್ತವೆ. ಧೈರ್ಯದಿಂದ ಹೊಸ ನಿರ್ಧಾರ ತೆಗೆದುಕೊಳ್ಳಬಹುದು. ಕಟಕ ರಾಶಿ ಫಲ. ಮಧ್ಯಮ ಫಲ. ವಿವರ: ದ್ವಿತೀಯ ಸ್ಥಾನದಲ್ಲಿ ಗ್ರಹಣವಿರುವುದರಿಂದ ಮಾತಿನ ಮೇಲೆ ನಿಗಾ ಇರಲಿ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು. ಕಣ್ಣಿನ ಆರೋಗ್ಯದ ಬಗ್ಗೆ ಜಾಗ್ರತೆ ಇರಲಿ. ಹಣಕಾಸಿನ ಹೂಡಿಕೆ ಮಾಡುವಾಗ ಎಚ್ಚರ. 5ನೇದು ಸಿಂಹರಾಶಿ ಫಲ. ಜಾಗರೂಕತೆ ಅಗತ್ಯ. ವಿವರ: ಗ್ರಹಣವು ನಿಮ್ಮದೇ ರಾಶಿಯಲ್ಲಿ ಸಂಭವಿಸುತ್ತಿರುವುದರಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಗೊಂದಲ ಬೇಡ. ಆರೋಗ್ಯದ ಕಡೆ ಗಮನವಿರಲಿ. ಅತಿಯಾದ ಕೋಪವನ್ನು ನಿಯಂತ್ರಿಸಿ. ಕನ್ಯಾ ರಾಶಿ ಫಲ. ಅಧಿಕ ವ್ಯಯ. ವಿವರ: 12ನೇ ಮನೆಯಲ್ಲಿ ಗ್ರಹಣವಿರುವುದರಿಂದ ಅನಗತ್ಯ ಪ್ರಯಾಣ ಮತ್ತು ಖರ್ಚುಗಳು ಎದುರಾಗುತ್ತವೆ. ನಿದ್ರಾಹೀನತೆ ಕಾಡಬಹುದು. ಕೋರ್ಟು ಕಚೇರಿ ಕೆಲಸಗಳಲ್ಲಿ ಅಡೆತಡೆ ಉಂಟಾಗಬಹುದು. ತುಲಾ ರಾಶಿಯ ಫಲ. ಅತ್ಯಂತ ಶುಭ. ವಿವರ: ಲಾಭ ಸ್ಥಾನದಲ್ಲಿ ಗ್ರಹಣವಿರುವುದರಿಂದ ಆರ್ಥಿಕ ಲಾಭ ಹೆಚ್ಚಲಿದೆ. ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರಲಿದೆ. ಹಳೆಯ ಸ್ನೇಹಿತರ ಭೇಟಿ ಮತ್ತು ಹೊಸ ಅವಕಾಶಗಳು ಅರಸಿ ಬರಲಿವೆ. ವೃಶ್ಚಿಕ ರಾಶಿಯ ಫಲ. ಉತ್ತಮ ಉದ್ಯೋಗ ಭಾಗ್ಯ. ವಿವರ: 10ನೇ ಮನೆಯಲ್ಲಿ ಗ್ರಹಣವಿರುವುದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಬಡ್ತಿ ಸಿಗುವ ಸಾಧ್ಯತೆ ಇದೆ. ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುವಿರಿ. ಧನು ರಾಶಿ ಫಲ. ಸಾಧಾರಣ. ವಿವರ: ಭಾಗ್ಯಸ್ಥಾನದಲ್ಲಿ ಗ್ರಹಣ ಇರುವುದರಿಂದ ಅದೃಷ್ಟದ ಮೇಲೆ ಅವಲಂಬಿತರಾಗಬೇಡಿ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ತಂದೆಯವರ ಜೊತೆ ವೈಮನಸ್ಸು ಬರದಂತೆ ನೋಡಿಕೊಳ್ಳಿ. ಧಾರ್ಮಿಕ ಕಾರ್ಯಗಳಿಗೆ ಅಡೆತಡೆ ಇರಬಹುದು. ಮಕರ ರಾಶಿ ಫಲ. ಎಚ್ಚರಿಕೆ ಇರಲಿ. ವಿವರ: ಅಷ್ಟಮ ಸ್ಥಾನದಲ್ಲಿ ಗ್ರಹಣ ಸಂಭವಿಸುವುದರಿಂದ ಅಪಘಾತಗಳ ಭಯವಿರಬಹುದು. ವಾಹನ ಚಾಲನೆ ಮಾಡುವಾಗ ಅತೀವ ಜಾಗ್ರತೆ ವಹಿಸಿ. ಆತುರದ ನಿರ್ಧಾರಗಳಿಂದ ನಷ್ಟವಾಗುವ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ಉದಾಸೀನ ಬೇಡ. ಕುಂಭರಾಶಿ ಫಲ. ಮಿಶ್ರ ಫಲ. ವಿವರ: 7ನೇ ಮನೆಯಲ್ಲಿ ಗ್ರಹಣವಿರುವುದರಿಂದ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಸಾರ್ವಜನಿಕ ಜೀವನದಲ್ಲಿ ಮರ್ಯಾದೆ ಉಳಿಸಿಕೊಳ್ಳಲು ಪ್ರಯತ್ನಿಸಿ. ಮೀನರಾಶಿ ಫಲ. ಶತ್ರುನಾಶ. ವಿವರ: 6ನೇ ಮನೆಯಲ್ಲಿ ಗ್ರಹಣವಿರುವುದರಿಂದ ನಿಮ್ಮ ವಿರೋಧಿಗಳು ಸೋಲುತ್ತಾರೆ. ಕೋರ್ಟ್ ಕೇಸುಗಳಲ್ಲಿ ಗೆಲುವು ನಿಮ್ಮದಾಗಲಿದೆ. ಹಳೆಯ ರೋಗಗಳಿಂದ ಮುಕ್ತಿ ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗಲಿದೆ. ಗ್ರಹಣದ ಪ್ರಭಾವವು ವ್ಯಕ್ತಿಯ ಜಾತಕದಲ್ಲಿನ ದಶೆ ಮತ್ತು ಭುಕ್ತಿಗೆ ಅನುಗುಣವಾಗಿ ಬದಲಾಗಬಹುದು. ಗ್ರಹಣ ಮುಗಿದ ನಂತರ ದಾನ ಧರ್ಮ ಮಾಡುವುದು ಸರ್ವಶ್ರೇಷ್ಠ. ಭಾರತೀಯ ಪರಂಪರೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣ ಕಾಲವು ಗರ್ಭಿಣಿಯರ ಮೇಲೆ ವಿಶೇಷ ಪ್ರಭಾವ ಬೀರುತ್ತದೆ ಎಂದು ನಂಬಲಾಗಿದೆ. ಚಂದ್ರಗ್ರಹಣ 2026 ಗರ್ಭಿಣಿಯರು ಪಾಲಿಸಬೇಕಾದ ನಿಯಮಗಳು. ಗ್ರಹಣದ ಸಮಯದಲ್ಲಿ ಹೊರಹೊಮ್ಮುವ ಕಿರಣಗಳು ಗರ್ಭದಲ್ಲಿರುವ ಮಗುವಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಎಂಬ ನಂಬಿಕೆ ಇರುವುದರಿಂದ ನಿಯಮಗಳನ್ನು ಪಾಲಿಸಲು ಸಲಹೆಯನ್ನು ನೀಡಲಾಗುತ್ತದೆ. ಮನೆಯಿಂದ ಹೊರಬರಬೇಡಿ. ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ನೇರವಾಗಿ ಚಂದ್ರನ ಕಿರಣಗಳಿಗೆ ತೆರೆದುಕೊಳ್ಳಬಾರದು. ಕಿರಣಗಳು ಮಗುವಿನ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು ಎಂಬ ನಂಬಿಕೆ ಇರುವುದರಿಂದ ಮನೆಯ ಒಳಗೆ ಇರುವುದು ಕ್ಷೇಮ. ಕಿಟಕಿಗಳಿಗೆ ದಪ್ಪ ಪರದೆಗಳನ್ನು ಹಾಕಿ ಗ್ರಹಣದ ಬೆಳಕು ಒಳಬರದಂತೆ ನೋಡಿಕೊಳ್ಳಿ. ಹರಿತವಾದ ವಸ್ತುಗಳ ಬಳಕೆ ನಿಷೇಧ. ಗ್ರಹಣ ಕಾಲದಲ್ಲಿ ಚಾಕು, ಕತ್ತರಿ, ಸೂಜಿ ಅಥವಾ ಯಾವುದೇ ಹರಿತವಾದ ವಸ್ತುಗಳನ್ನು ಬಳಸಬಾರದು. ಈ ಸಮಯದಲ್ಲಿ ಏನನ್ನಾದರೂ ಕತ್ತರಿಸುವುದು ಅಥವಾ ಹೊಲಿಯುವುದು ಮಾಡಬಾರದು. ಇದು ಮಗುವಿನ ಅಂಗಾಂಗಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ಪುರಾತನ ನಂಬಿಕೆ ಇದೆ. ಆಹಾರ ಮತ್ತು ಪಾನೀಯ. ಗ್ರಹಣ ಪ್ರಾರಂಭವಾಗುವ ಮೊದಲೇ ಆಹಾರ ಸೇವಿಸುವುದು ಉತ್ತಮ. ಗ್ರಹಣದ ಅವಧಿಯಲ್ಲಿ ಸುಮಾರು ಮಧ್ಯಾಹ್ನ 2:14 ರಾತ್ರಿ 7:53 ಆಹಾರ ಸೇವನೆಯನ್ನು ತಪ್ಪಿಸಬೇಕು. ನೀರಿನ ಪಾತ್ರಗಳಿಗೆ ಮತ್ತು ಆಹಾರ ಪದಾರ್ಥಗಳಿಗೆ ದರ್ಬೆ, ಒಂದು ಬಗೆಯ ಹುಲ್ಲು ಅಥವಾ ತುಳಸಿ ಎಲೆಗಳನ್ನು ಹಾಕಿಡಬೇಕು. ಇದು ಆಹಾರವು ಅಶುದ್ಧವಾಗದಂತೆ ತಡೆಯುತ್ತದೆ ಎಂದು ನಂಬಲಾಗಿದೆ. ಮಂತ್ರ ಪಠಣೆ ಮತ್ತು ಧ್ಯಾನ.
ಗ್ರಹಣದ ಸಮಯದಲ್ಲಿ ಮಲಗುವ ಬದಲು ದೈವಿಕ ಸ್ಮರಣೆ ಮಾಡುವುದು ಉತ್ತಮ. ಸಂತಾನ ಗೋಪಾಲ ಮಂತ್ರ ಅಥವಾ ನಿಮ್ಮ ಇಷ್ಟ ದೈವದ ಮಂತ್ರಗಳನ್ನು ಪಠಿಸುವುದರಿಂದ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. ಇದು ತಾಯಿ ಮತ್ತು ಮಗು ಇಬ್ಬರಿಗೂ ಮಾನಸಿಕ ಶಾಂತಿ ನೀಡುತ್ತದೆ. ಗ್ರಹಣದ ನಂತರ ಸ್ನಾನ. ಗ್ರಹಣ ಮುಗಿದ ತಕ್ಷಣ ಗರ್ಭಿಣಿಯರು ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಬೇಕು. ಇದು ಗ್ರಹಣದ ನಕಾರಾತ್ಮಕ ಕಿರಣಗಳ ಪ್ರಭಾವವನ್ನು ಹೋಗಲಾಡಿಸುತ್ತದೆ ಎಂದು ಹೇಳಲಾಗುತ್ತದೆ. ಸ್ನಾನದ ನಂತರ ಶುದ್ಧವಾದ ಬಟ್ಟೆ ಧರಿಸಿ ದೇವರಿಗೆ ದೀಪ ಹಚ್ಚಿ ಪ್ರಾರ್ಥಿಸಬೇಕು. ದಾನದ ಮಹತ್ವ. ಗ್ರಹಣ ಮುಗಿದ ನಂತರ ಅಕ್ಕಿ, ಹಾಲು ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಗರ್ಭಿಣಿಯರಿಗೆ ಮತ್ತು ಅವರ ಸಂತಾನಕ್ಕೆ ಶ್ರೇಯಸ್ಕರ. ವೈಜ್ಞಾನಿಕವಾಗಿ ಚಂದ್ರಗ್ರಹಣವು ಕೇವಲ ಒಂದು ಖಗೋಳ ವಿದ್ಯಮಾನವಾಗಿದೆ. ಆದರೂ ಸಂಪ್ರದಾಯವನ್ನು ಪಾಲಿಸುವವರು ಈ ನಿಯಮಗಳನ್ನು ಅನುಸರಿಸುತ್ತಾರೆ. ಗರ್ಭಿಣಿಯರು ಅತಿಯಾದ ಉಪವಾಸ ಮಾಡಿ ಆರೋಗ್ಯ ಕೆಡಿಸಿಕೊಳ್ಳಬಾರದು. ಒಂದು ವೇಳೆ ಆರೋಗ್ಯದಲ್ಲಿ ಏರುಪೇರಾದರೆ ಅಥವಾ ವೈದ್ಯರು ಸೂಚಿಸಿದ ಔಷಧಿ ತೆಗೆದುಕೊಳ್ಳಬೇಕಿದ್ರೆ ನಿಯಮಗಳಿಗಿಂತ ಆರೋಗ್ಯಕ್ಕೆ ಮೊದಲ ಆದ್ಯತೆಯನ್ನು ನೀಡಿ. ಸ್ನೇಹಿತರೆ, ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಗಾಬರಿ ಪಡುವ ಅಗತ್ಯವಿಲ್ಲ. ಶಾಂತವಾಗಿರಿ, ಸಕಾರಾತ್ಮಕವಾಗಿ ಯೋಚಿಸಿ. ಮನೆಯ ಹಿರಿಯರು ಹೇಳುವ ಈ ಸಣ್ಣ ಪುಟ್ಟ ಮುನ್ನೆಚ್ಚರಿಕೆಗಳನ್ನು ಪಾಲಿಸುವುದು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ.